ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತೇನು ಮಾಡ್ತಿದ್ದೀವಿ ಗೊತ್ತಾ? ಹೇಳಲ್ಲ, ತೋರಿಸ್ತೀನಿ ನೋಡಿ. ಗಿಡಗಳು ಹಾಕೋಣ ಅಂತ ಹೇಳ್ಬಿಟ್ಟು ಗಿಡಗಳು ತಂದಿದ್ದೀವಿ ನೋಡಿ. ಇಷ್ಟು ಪಾಟ್ ತೊಗೊಂಡು ಬಂದಿದ್ದೀವಿ. ಈ ಫ್ಲವರ್ ಗಿಡ ಇದೊಂದು ಅದು ನನ್ನ ಮಗನ ಸ್ಕೂಲಲ್ಲಿ ಕೊಟ್ಟಿದ್ರು. ಅವನಿಗೆ ಎನ್ವೈರ್ನಮೆಂಟ್ ದಿವಸ ಕೊಟ್ಟಿದ್ದು ದಾಸವಾಳ. ಅದಕ್ಕೆ ದೊಡ್ಡ ದೊಡ್ಡ ಪಾಟ್ ತಂದಿದ್ದೀವಿ. ಲೆಕ್ಕದ ಗಿಡ, ಇದೊಂದು ವೈಟ್ ಹೂವು ಬಿಡುತ್ತಲ್ಲ ಅದು ದೇವ್ರಿಗೆ ಇಕ್ತಾರಲ್ಲ, ಸ್ಮೆಲ್ಲು ತುಂಬ ಸ್ಮೆಲ್ ಬರುತ್ತಲ್ಲ ಅದು ಹೆಸರು ಗೊತ್ತಿಲ್ಲ ನನಗೆ. ಗಿಡ ನೆಡೋದಕ್ಕೋಸ್ಕರ ಮಣ್ಣು ಗೊಬ್ಬರ ಎಲ್ಲ ಜೊತೆಲೆ ತೊಗೊಂಡು ಬಂದಿದ್ವಿ ನರ್ಸರಿಯಿಂದ. ಹಾಗೆ ಜೊತೆಲೆ ನರ್ಸರಿ ಹುಡುಗನ ಕೂಡ ಜೊತೆಲೆ ಕರ್ಕೊಂಡು ಬಂದಿದ್ವಿ. ಅದು ಹೇಗೆ ಹಾಕೋದು ಅಂತ ಒಂದ್ಸರಿ ನೋಡ್ಕೊಳ್ಳೋಣ ಅಂತ. ಯಾಕಂದರೆ ಅವ್ರು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅವ್ರನ್ನೇ ಕರ್ಕೊಂಡು ಬಂದಿದ್ವಿ. ಸೊ ಅದಕ್ಕೆ ಫಸ್ಟ್ ಲೇಯರ್ ಏನು ಮಾಡಿದ್ರು, ಮಣ್ಣು ಹಾಕಿದ್ರು ಚೀಲದ ಮೇಲೆ. ಅದ್ರ ಮೇಲೆ ಗೊಬ್ಬರ ಹಾಕಿದ್ರು, ಆಮೇಲೆ ಮತ್ತೆ ಮಣ್ಣು ಹಾಕಿದ್ರು. ಆಮೇಲೆ ಅದನ್ನು ಪಾಟ್ಗೆ ಇಟ್ಬಿಟ್ಟು ಆಮೇಲೆ ಗಿಡಗಳದ್ದು ಕವರೆಲ್ಲ ರಿಮೂವ್ ಮಾಡಿ ಗಿಡ ಇಟ್ಟು ಮತ್ತೆ ಮಣ್ಣು ಹಾಕಿದ್ರು. ಆಮೇಲೆ ಗಿಡ ಎಲ್ಲ ಹಾಕಿ 1 ಅವರ್ 2 ಅವರ್ಸ್ ಆದಮೇಲೆ ನೀರು ಹಾಕಿ ಅಂತ ಹೇಳಿದ್ರು. ಆಮೇಲೆ ನೀರು ಹಾಕ್ತೀನಿ ನಾನು. ನೋಡಿ, ನಾವು ಒಂದು ಗಿಡ ನೆಡೋದಕ್ಕೆ ಎಷ್ಟು ಯೋಚನೆ ಮಾಡ್ತೀವಲ್ವ, ಅದು ಹೇಗೆ ಹಾಕಿದ್ರೆ ಗಿಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಅದೇ ಥರ ನಮ್ಮ ಹೊಟ್ಟೆಯಲ್ಲಿ ನಾವೇ ಜನ್ಮ ಕೊಟ್ಟಂತಹ ಮಕ್ಕಳುಗಳಿಗೆ ಕೆಲವೊಬ್ಬರು ಹಾಲು ಕೊಡೋದಕ್ಕೆ ಹಿಂಜರಿತಾರೆ. ಯಾವುದೇ ಕಾರಣಕ್ಕೂ ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ಹೆಣ್ಮಕ್ಳು ಬ್ಯೂಟಿನೂ ಹಾಳಾಗಲ್ಲ, ಅವ್ರ ಬ್ಯೂಟಿನೂ ಜಾಸ್ತಿ ಆಗುತ್ತೆ, ಮತ್ತು ಅವ್ರು ತುಂಬ ಹೆಲ್ತಿಯಾಗಿರ್ತಾರೆ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಯಾರು ಬ್ರೆಸ್ಟ್ ಫೀಡ್ ಮಾಡಲ್ವೋ ಅಂಥವ್ರು ಬೇಗ ಹೆಲ್ತ್ ಅಪ್ಸೆಟ್ ಆಗುತ್ತೆ, ಮತ್ತು ಬ್ರೆಸ್ಟಲ್ಲಿ ಕೆಲವೊಂದು ಗಡ್ಡೆಗಳು ಕೂಡ ಆಗುತ್ತೆ ಅಂತ ಹೇಳ್ತಾರೆ ಕೆಲವೊಬ್ಬರು ಡಾಕ್ಟರ್ಸು. ಯಾಕೆಂದರೆ ನಮಗೆ ನ್ಯಾಚುರಲ್ ಆಗಿ ದೇವ್ರು ಕೊಟ್ಟಂಥ ಒಂದು ವರ ಅದು. ಹೇಗೆ ನಾವು ಪೀರಿಯಡ್ಸ್ ಆಗೋದ್ರಿಂದ ನಮ್ಮ ಹೆಲ್ತಿಗೆ ಎಷ್ಟು ಒಳ್ಳೇದಿರುತ್ತೋ, ಅದೇ ಥರ ಅನ್ವಾಂಟೆಡ್ ಟಿಶ್ಯೂಗಳೆಲ್ಲ ಹೇಗೆ ಹೊರಗಡೆ ಹೋಗುತ್ತೋ ನಮ್ಮ ಬಾಡಿಯಿಂದ, ಅದೇ ಥರ ನಾವು ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ನಮ್ಮ ಹೆಲ್ತಿಗೂ ಒಳ್ಳೆಯದು, ಮತ್ತು ಅದರಿಂದ ಮಕ್ಳಿಗೂ ತುಂಬಾ ಒಳ್ಳೆಯದಾಗುತ್ತೆ. ಈ ಮಿತ್ತನ್ನು ಬಿಡಿ. ಯಾರ್ಯಾರು ಕೊಡ್ತಿಲ್ವೋ ದಯವಿಟ್ಟು ಇನ್ನು ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ಕನಿಷ್ಠ ಪಕ್ಷ ಮಕ್ಕಳಿಗೆ 1 ಇಯರ್ ಆದರೂ ಬ್ರೆಸ್ಟ್ ಫೀಡನ್ನು ಮಾಡಿ. ಮಕ್ಕಳು ತುಂಬಾ ಚೆನ್ನಾಗಿರ್ತಾರೆ. ನಮ್ಮ ಮಕ್ಕಳು ಹೆಲ್ತಿಯಾಗಿದ್ದರೆ ಸಾಕಲ್ವ, ನಮಗೆ ಬೇರೆ ಏನು ಬೇಕು. ಇದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಾನು ಎಕ್ಸ್ಪೀರಿಯೆನ್ಸ್ ಮಾಡೇ ಹೇಳ್ತಾ ಇರೋದು. ಬೇಕಾದರೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ ನೋಡಿ. ನಾನು ನನ್ನ ಮಗ ಹುಟ್ಟಿದಾಗ 82 kg ಇದ್ದೆ. 82 kg ಇದ್ದೆ. ನಂಗೆ ಅಲ್ಲಿ ಹಾಸ್ಪಿಟಲಲ್ಲಿ ಇವನ್ ಒಂದು ಪ್ಯಾಂಟಿ ಕೂಡ ಹಾಕೊಳಕ್ಕಾಗ್ತಿಲ್ಲ. ಎಷ್ಟು ದುಡ್ಡು ತಂದರೂ ಹಾಕೊಳಕ್ಕಾಗ್ತಿಲ್ಲ. ಫುಲ್ ಅಳ್ತಿದ್ದೆ. ನನಗೆ ಇಷ್ಟು ದಪ್ಪ ಆಗ್ಬಿಟ್ಟಿದ್ದೀನಿ, ಹಿಂಗೆ ಆಗ್ಬಿಟ್ಟಿದ್ದೀನಿ ಅಂತ ಅಷ್ಟು ಭಯ ಆಗಿಬಿಟ್ಟಿತ್ತು. ಆಮೇಲೆ ಡಾಕ್ಟ್ರ್ ಹೇಳಿದ್ರು, ನೀನು ಫೀಡ್ ಮಾಡ್ತಾ ಮಾಡ್ತಾ ಸರಿ ಹೋಗ್ತೀಯಾ, ವೆಯ್ಟ್ ಲಾಸ್ ಆಗುತ್ತೆ, ಡೋಂಟ್ ವರಿ ಅಂತ. ಅದು ಹೇಗೆ ಲಾಸ್ ಆಗಿಬಿಡುತ್ತೆ ಅಂತ ಹೇಳಿ ನನಗೆ ಕ್ವಶನ್ ಮಾಡಿಕೊಂಡೆ. ಆಮೇಲೆ ಓಕೆ, ಏನು ಮಾಡೋಕ್ಕಾಗಲ್ಲ, ಕ್ವಶನ್ ಮಾಡಿಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ. ಆಮೇಲೆ ಒಂದು 5 ಮಂತ್ಸು ನಮ್ಮಮ್ಮ ಎಷ್ಟು ಪುಣ್ಯ ಅಂದರೆ, ನಾನು ಎಷ್ಟು ಲಕ್ಕಿ ಅಂದರೆ, ನಾನು ನಿಜವಾಗ್ಲೂ ನನ್ನ ತಾಯಿ ಎಷ್ಟು ಚೆನ್ನಾಗಿ ನನ್ನ ಕೇರ್ ಮಾಡಿದ್ರು ಅಂದರೆ ಅಷ್ಟು ಚೆನ್ನಾಗಿ ಕೇರ್ ಮಾಡಿದ್ರು. ನನ್ನ ಬಾಣ್ತನ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ತಾಯಿ ನನಗೆ 3 ಟೈಮ್ ಊಟ ಕೊಡ್ತಿದ್ರು. 1 ಟೈಮ್ ಕೂಡ ನಾನು ಊಟ ಸ್ಕಿಪ್ ಮಾಡ್ತಿರ್ಲಿಲ್ಲ. ಅದು ಅನ್ನ ಬಿಟ್ಟರೆ ಬೇರೆ ಏನೂ ಕೊಡ್ತಿರ್ಲಿಲ್ಲ. ಒಂದು 3 ಮಂತ್ಸು ನನ್ನ ಮಗ ಅರ್ಲಿ ಬೇಬಿ ಆಗಿರೋದ್ರಿಂದ ಅವನಿಗೆ ಡೈಜೆಷನ್ ಆಗ್ತಿರ್ಲಿಲ್ಲ. ಹಾಗಾಗಿ ಅವನಿಗೆ ಬೇರೆ ಏನಾದ್ರು ತಿಂದರೆ ಹೊಟ್ಟೆ ನೋವು ಅಳ್ತಾ ಇದೆ ಇಡೀ ರಾತ್ರಿ. ಹಾಗಾಗಿ ಏನೂ ತಿಂತಿರಲಿಲ್ಲ. 3 ಟೈಮು ಕುಸಲಕ್ಕಿ ಅನ್ನ, ಉಪ್ಪು ಮೆಣಸು ಹಾಕ್ಕೊಡೋರು, ಇಲ್ಲಾಂದರೆ ಒಂಚೂರು ಬೇಳೆ ಕಟ್ಕೊಡೋರು, ಮತ್ತು ತರಕಾರಿ ಮಸ್ಟ್ ಆ್ಯಂಡ್ ಶುಡ್. ತರಕಾರಿ ಬೆಳಗ್ಗೆ ಒಂದು ತರಕಾರಿ, ಮತ್ತು ಸಂಜೆ ಸೊಪ್ಪು, ಇಲ್ಲ ಮಧ್ಯಾಹ್ನ ಸೊಪ್ಪು, ಆ ಥರ ಕೊಡ್ತಾಯಿದ್ರು ಆಲ್ಟರ್ನೇಟಾಗಿ. ಪ್ರತಿದಿನ ಇದೆ ಊಟ. 5 ಮಂತ್ಸ್ ತನಕ ಏನೂ ಔಟ್ಸೈಡ್ ಫುಡ್ ತಿಂದಿಲ್ಲ. ಮತ್ತು ಡಾಕ್ಟರ್ ಹೇಳಿದರು, ಊಟ ಆದಮೇಲೆ 20 ಮಿನಿಟ್ಸು ಮಸ್ಟ್ ಆ್ಯಂಡ್ ಶುಡ್ ವಾಕ್ ಮಾಡಬೇಕು ಅಂತ ಹೇಳಿದರು. ವಾಕ್ ಮಾಡ್ತಾಯಿದ್ದೆ. ಆಮೇಲೆ ಕಂಪಲ್ಸರಿ ನೀರು ಕನ್ಸ್ಯೂಮ್ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರು. ಸೊ ವಾಟರ್ ತೊಗೊತಾ ಇದ್ದೆ ತುಂಬ. ಅಷ್ಟು ಬಿಟ್ಟು ಬೇರೆ ಏನು ನಾನು ಎಕ್ಸ್ಟ್ರಾ ಅಂತ ಏನು ಮಾಡಿಲ್ಲ. ಈಗ ಯಾವುದೇ ಥರ ಎಕ್ಸಸೈಸ್ ಮಾಡಿಲ್ಲ, ವರ್ಕೌಟ್ ಮಾಡಿಲ್ಲ. ಬರುತ್ತೆ ಫ್ಯೂಚರಲ್ಲಿ ಅಂದ್ಬಿಟ್ಟು ಯಾವಾಗಲೂ ರೆಸ್ಟ್ ಮಾಡಬೇಕು ಅಂತ ಅಮ್ಮ ಕುತ್ಕೊಳಕ್ಕೆ ಬಿಡ್ತಿರ್ಲಿಲ್ಲ. ಎನಿ ಟೈಮ್ ಪಾಪಕ್ಕೆ ಫೀಡ್ ಮಾಡುವಾಗ ಬಿಟ್ಟರೆ ಬೇರೆ ಟೈಮಲ್ಲೆಲ್ಲ ಎನಿ ಟೈಮ್ ಮಲ್ಕೊಂಡೇ ಇರ್ತಿದ್ದೆ. ಮತ್ತು ನಾನು ಹೇಳ್ದೆ ಅಂದ್ಬಿಟ್ಟು 2 ಇಯರ್ಸ್ ಎಲ್ಲರೂ ಕುಡಿಸ್ಬೇಕು ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಯಾರಿಗೆಲ್ಲ ಬ್ರೆಸ್ಟ್ ಫೀಡ್ ಮಾಡೋದಕ್ಕೆ ಅನುಕೂಲ ಇರುತ್ತೋ ಅವ್ರು ಮಾಡಿ ಅಂತ ಹೇಳ್ತಾ ಇರೋದು ಅಷ್ಟೇ. ಯಾಕೆಂದರೆ ನಂಗೆ ಮೊದಲನೇ ಮಗಳಿಗೆ ಇರಲೇ ಇಲ್ಲ. ಅವಳಿಗೆ 1 ಇಯರ್ 3 ಮಂತ್ಸ್ ಆದಾಗ ನಾನು ಹಾಲಿಲ್ಲ ಅಂದರೂ ಬೆಸ್ಟ್ ಮಿಲ್ಕ್ ಇಲ್ಲ ಅಂದರೂ ಕೂಡ ಅವಳಿಗೆ ಫೀಡ್ ಮಾಡ್ತಾಯಿದ್ದೆ. ಅದರಿಂದ ಅವಳಿಗೆ ಗ್ಯಾಸ್ಟ್ರಿಕ್ ಆಗಿ ಮಿಡ್ ನೈಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗಿ ಬಂತು. ಆಗ ಡಾಕ್ಟ್ರ್ ಹೇಳಿದರು, ಸೊ ಮಗು ಗ್ಯಾಸ್ಟ್ರಿಕ್ ಆಗ್ತಿದೆ, ಹಾಗಾಗಿ ನೀವು ಬ್ರೆಸ್ಟ್ ಮಿಲ್ಕ್ನ ಸ್ಟಾಪ್ ಮಾಡಿ ಅಂತ ಹೇಳಿದ್ರು. ಸೊ ಅವಳಿಗೆ ಬೇಗ 3 ಮಂತ್ಸ್ಗೆಲ್ಲ 1 ಇಯರ್ 3 ಮಂತ್ಸ್ಗೆಲ್ಲ ಸ್ಟಾಪ್ ಮಾಡಿಬಿಟ್ಟೆ. ಬಟ್ ನನ್ನ ಮಗನಿಗೆ ತುಂಬ ಚೆನ್ನಾಗಿತ್ತು. ಅದರಿಂದ ಅವನಿಗೆ 2 ಇಯರ್ಸ್ ಫೀಡ್ ಮಾಡಿದೆ. ಮತ್ತು ಡಾಕ್ಟರ್ಸ್ನ ಕೇಳಿದೆ, ಯಾಕೆಂದರೆ ನನಗೆ ತುಂಬ ಹೆಲ್ತ್ ಅಪ್ಸೆಟ್ ಆಗ್ತಿತ್ತು. ಹೆಲ್ತ್ ಅಂದರೆ ಎನಿ ಟೈಮ್ ತಲೆ ಸುತ್ತು ನಿಂತರೂ 24/7 ತಲೆ ಸುತ್ತಿದ್ದೇ ಇರ್ತಿತ್ತು.
ನಾವು ಡಾಕ್ಟ್ರನ್ನ ಕೇಳಿದ್ದಕ್ಕೆ ವೀಕ್ ಆಗ್ತಿದ್ದೆ ಬಾಡಿ, ಸೊ ಅದಕ್ಕೆ ಸ್ಟಾಪ್ ಮಾಡಿ ಅಂತ ಕೆಲವು ಡಾಕ್ಟ್ರ್ ಹೇಳಿದ್ರು. ಬಟ್ ನನಗೆ ಮನಸ್ಸಿರಲಿಲ್ಲ, ಯಾಕೆಂದರೆ ನನ್ನ ಮಗ ತುಂಬ ಪುಟ್ಟದಾಗಿದ್ದ, ಹುಟ್ಟಿದಾಗ ಜಸ್ಟ್ 1.5 kg ಇದ್ದ. ಅಂದರೆ ಇಮ್ಯಾಜಿನ್ ಹೇಗಿದ್ದ ಅಂತ. ಇಲ್ಲ ನಾನು 2 years ಫೀಡ್ ಮಾಡಬೇಕು ಅಂತ ನನಗೆ. ಅವಾಗ ಡಾಕ್ಟ್ರ್ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಇವನ್ ನಮ್ಮ ಹಸ್ಬೆಂಡ್ ಕೂಡ ಹೇಳಿದ್ರು, ಡುಮಣ್ಣ ಸ್ಟಾಪ್ ಮಾಡು ಸಾಕು, ನಿನ್ಗೆ ಆಗ್ತಿಲ್ಲ, ನೀನು ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತ. ಬಟ್ ನಾನು ಆವಾಗಲೂ ಅವ್ರನ್ನೂ ಕೇಳಲಿಲ್ಲ. ಆಮೇಲೆ ಡಾಕ್ಟ್ರನ್ನ ಹೋಗಿ ಕೇಳಿದೆ, ಸರ್ ಈ ಥರ 1 year ಆದರೆ ಸಾಕು, ಆಮೇಲೆ ಕುಡಿಸಿದ್ರೆ ಏನು ಮಕ್ಳಿಗೆ ಇದರಿಂದ ಏನು ಸಿಗೋದಿಲ್ವಾ ಅಂತ ಹೇಳಿದ್ದಕ್ಕೆ, ಯಾರು ಹೇಳಿದ್ದು, ಎಷ್ಟು ಬ್ರೆಸ್ಟ್ ಫೀಡ್ ಮಾಡ್ತಾರೋ ಮಕ್ಕಳು ಅಷ್ಟು ಹೆಲ್ತಿಯಾಗಿರ್ತಾರೆ, ಮಕ್ಳಿಗೆ ಅದಕ್ಕಿಂತ ಅಮೃತವಾದದ್ದು ಯಾವುದೂ ಇಲ್ಲ ಈ ಪ್ರಪಂಚದಲ್ಲೇ ಯಾವುದೂ ಇಲ್ಲ ಅಂತ ಹೇಳಿದರು. ಸೊ ಅವಾಗ ನನ್ನ ಇನ್ನೂ ಸ್ಟ್ರಾಂಗ್ ಆಯಿತು ನನಗೆ. ಇಲ್ಲ ಯಾರು ಹೇಳಿದ್ರು ನಾನು ಕೇಳಲೇ ಇಲ್ಲ, 2 years ಫೀಡ್ ಮಾಡ್ತೀನಿ ಅಂತೇಳಿ 2 years ಫೀಡ್ ಮಾಡಿದೆ. ನೋಡಿ ಇವನೇ ನನ್ನ ಮಗ. ಸೊ ಹಾಗೆ ಇರೋರು ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಬೇರೆ ಏನೂ ಅಲ್ಲ. ಅದರಿಂದ ತುಂಬಾ ಅನುಕೂಲ ಇದೆ. ಆ ಅಮೃತನ ಮತ್ತೆ ಬೇಕು ಅಂದರೂ ಮಕ್ಕಳು ನಾವು ಕೊಡೋಕ್ಕಾಗಲ್ಲ ಅಲ್ವಾ, ಅದನ್ನು ಹೇಳಿದೆ ಅಷ್ಟೇ. ಈ ಒಂದು ಇನ್ಫಾರ್ಮೇಷನ್ ಎಲ್ರಿಗೂ ಇಷ್ಟ ಆಯಿತು ಮತ್ತು ಎಲ್ರಿಗೂ ಅನುಕೂಲ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಇದು ಯಾವುದು ಸುಳ್ಳಲ್ಲ, ಇದೆಲ್ಲ ಡಾಕ್ಟರ್ ಹೇಳಿದ್ನೇ ನಾನು ನಿಮ್ಗೆ ಹೇಳಿರೋದು. ಮತ್ತು ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡಿ. ನೀವು ಏನಾದರೂ ನನಗೆ ಹೇಳಬೇಕು ಅಂತೀರ ಕಮೆಂಟ್ ಮಾಡಿ ಹೇಳಿ, ಯಾವ ಥರ ವೀಡಿಯೋ ಮಾಡಬೇಕು ಅಂತ ಹೇಳಿ. ಓಕೆ, ನಾ ಏನೋ ಸಜೆಷನ್ಸ್ ಇದ್ದರೂ ಕೂಡ ಕೊಡ್ಬೋದು. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್, ಬಾಯ್.